ನಮಸ್ಕಾರ. ಸ್ವರ್ಣದುರ್ಗ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರ ಅರಸಮ್ಮನಕಾನು. ಬನ್ನಿ, ಇಲ್ಲಿನ ಪೌರಾಣಿಕ, ಐತಿಹಾಸಿಕ, ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ. ನಮ್ಮ ಕರಾವಳಿ ತೀರದಲ್ಲಿ ನಾಗಾರಾಧನೆಗೆ ಅತ್ಯಂತ ಮಹತ್ವದ ಸ್ಥಾನ. ಅದರಲ್ಲೂ ನಾಗನೆಂದರೆ ಪ್ರತ್ಯಕ್ಷ ದೇವರು ಎಂಬ ನಂಬಿಕೆ. ನಾಗನ ಜೊತೆಯಲ್ಲಿ ಹಲವಾರು ದೇವರು ಆರಾಧಿಸಲ್ಪಡುತ್ತಾರೆ. ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಹೆಚ್ಚಾಗಿ ನಾಗನ ಜೊತೆಯಲ್ಲಿ ಆರಾಧನೆಗೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ದುರ್ಗೆಯು ಕೂಡ ನಾಗನ ಜೊತೆಯಾಗಿ ಪೂಜೆಗೊಂಬ ಹಲವಾರು ಕ್ಷೇತ್ರಗಳಿವೆ. ಅಂತಹ ಪುಣ್ಯಕ್ಷೇತ್ರಗಳ ಸಾಲಿಗೆ ಸೇರುವ ಕಾರಣಿಕ ದೇಗುಲವೇ ಶೇಡಿಮನೆ ಅರಸಮ್ಮನಕಾನು ಎಂಬಲ್ಲಿರುವ ದೇವರತಿ ಶ್ರೀ ನಾಗಕನ್ನಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ. ಈ ಕ್ಷೇತ್ರವು ಪೌರಾಣಿಕ, ಐತಿಹಾಸಿಕ ಮತ್ತು ಜಾನಪದೀಯ ಹಿನ್ನೆಲೆಯನ್ನು ಹೊಂದಿರುವ ದೇಗುಲವಾಗಿದೆ. ನಾಗಲೋಕದ ಶಂಖಚೂಡನ 5 ಪುತ್ರಿಯರಿಂದ ಪಂಚನಾಗಕನ್ನಿಕಾ ಕ್ಷೇತ್ರ ಪ್ರಸಿದ್ಧಿಗೆ ಬಂದಿತು ಎಂಬುದು ಇತಿಹಾಸ. ಅವರೇ ಶಂಖಚೂಡನ ಪಂಚಪುತ್ರಿಯರಾದ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ. ಈ 5 ಸೇರಿ ಕೈಲಾಸಗಿರಿಯ ಪರಮೇಶ್ವರನ ಪುತ್ರ ಕಾರ್ತಿಕೇಯನನ್ನು ವಿವಾಹವಾಗಲು ಚಿಂತಿಸಿ ದೇವಲೋಕಕ್ಕೆ ಹೋದಾಗ ಕೈಲಾಸದ ದ್ವಾರದಲ್ಲಿ ನಂದಿ ಇವರನ್ನು ತಡೆದನು. ಹೀಗೆ ನಂದಿ ಮತ್ತು ಪಂಚನಾಗಕನ್ನಿಕೆಯರ ನಡುವೆ ವಾಗ್ವಾದ ನಡೆದು ನಾಗಕನ್ನಿಕೆಯರು ನಂದಿಗೆ ಭೂಲೋಕದಲ್ಲಿ ರಕ್ಕಸನಾಗು ಎಂದು ಶಾಪವನ್ನಿತ್ತರಂತೆ. ಇದರಿಂದ ಕುಪಿತಗೊಂಡ ನಂದಿ, ನೀವು 5 ಲಗ್ನಭಾಗ್ಯವಿಲ್ಲದೆ ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಕಷ್ಟ ಅನುಭವಿಸಿ ಎಂದು ಶಾಪವನ್ನಿತ್ತನಂತೆ. ಆಗ ಕೈಲಾಸ ನಿವಾಸಿನಿಯಾದ ಆದಿಶಕ್ತಿ ಪಾರ್ವತಿ ನಂದಿ ಮತ್ತು ನಾಗಕನ್ನಿಕೆಯರನ್ನು ತಡೆದು, ಮುಂದೆ ಭೂಲೋಕದಲ್ಲಿ ಸುಬ್ರಹ್ಮಣ್ಯನೊಂದಿಗೆ ನೀವು ನೆಲೆಸುವ ಸೌಭಾಗ್ಯ ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ನಂದಿಯ ಶಾಪಹರಣಕ್ಕೆ ದುರ್ಗೆಯಾಗಿ ಅವತರಿಸಿ ನಿಮ್ಮೆಲ್ಲರನ್ನು ಪೊರೆಯುವೆ ಎಂದು ವರವನ್ನಿತ್ತು ಹರಸಿದಳಂತೆ. ಈ ಶಾಪ ಮತ್ತು ಪ್ರತಿಶಾಪದ ಅನುಸಾರ ಪಂಚನಾಗಕನ್ನಿಕೆಯರು ಭೂಲೋಕದ ಒಂದು ದಟ್ಟ ಅರಣ್ಯದ ಕಾಡ್ಗಿಚ್ಚಿನಲ್ಲಿ ಪರಿತಪಿಸಲಾರಂಭಿಸಿದರು. ಅದೇ ವೇಳೆಯಲ್ಲಿ ವ್ಯಾಘ್ರಪಾದ ಮುನಿಗಳು ತಪವನ್ನು ಆಚರಿಸುವಾಗ ನಾಗಕನ್ನಿಕೆಯರ ಚಲನೆಯಿಂದ ತರಗೆಲೆಯ ಸದ್ದಿಗೆ ವಿಚಲಿತರಾದರಂತೆ. ಇದರಿಂದ ಕುಪಿತಗೊಂಡ ಮುನಿಯು ನಾಗಕನ್ನಿಕೆಯರಿಗೆ, ನಿಮ್ಮ ವೇಗವು ಕುಂಠಿತವಾಗಿ ನಿಮ್ಮ ಸಂಚಾರ ಬಿದುರುಮೆಳೆಗೆ ಸೀಮಿತವಾಗಲಿ ಎಂದರಂತೆ. ಇದರಿಂದ ಭಯಗೊಂಡ ನಾಗಕನ್ನಿಕೆಯರು ತಮ್ಮ ದುಃಖವನ್ನು ಮುನಿಯಲ್ಲಿ ಅರುಹಿದಾಗ ಮುನಿಯಿಂದ ಶಾಪ ವಿಮೋಚನೆಯ ಮಾರ್ಗ ಪ್ರಾಪ್ತಿಯಾಯಿತಂತೆ. ಇದರಂತೆ ರಾಜನೋರ್ವನಿಂದ ನಿಮ್ಮ ಶಾಪ ವಿಮೋಚನೆಗೊಂಡು ನೀವೆಲ್ಲರೂ ಉತ್ತಮ ಗತಿಯನ್ನು ಹೊಂದುವಿರಿ ಎಂದು ವರವನಿತ್ತರಂತೆ. ಮುಂದೆ ರಾಜ್ಯಭ್ರಷ್ಟನಾದ ದೇವವರ್ಮನು ಕಾಡಿನಲ್ಲಿ ಸಂಚರಿಸುವಾಗ ನಾಗಕನ್ನಿಕೆಯರ ಕೂಗನ್ನು ಕೇಳಿ ಅವರನ್ನು ತನ್ನ ಬಟ್ಟೆಯಲ್ಲಿ ಸುತ್ತಿ ಪಶ್ಚಿಮ ದಿಕ್ಕಿಗೆ ನಡೆಯುತ್ತಾ ಸಾಗಿದನಂತೆ. ದೇವವರ್ಮನು ಸಾಗುವ ಮಾರ್ಗ ಮಧ್ಯದಲ್ಲಿ ದೇವರತಿ ಸೇರಿಕೊಂಡ ದುರ್ಗೆ ನೆಲೆಸಿದ ಕಾನನವೇ ಅರಸಮ್ಮನಕಾನು. ನಾಗರತಿ ನಾಗರ್ತಿಯಲ್ಲಿಯೂ, ಚಾರುರತಿ ಚೋರಾಡಿಯಲ್ಲಿಯೂ, ಮಂದರತಿ ಮಂದಾರ್ತಿಯಲ್ಲಿಯೂ ಹಾಗೂ ನೀಲರತಿ ಸೇರಿಕೊಂಡ ಪುಣ್ಯಸ್ಥಳವೇ ನೀಲಾವರ. ಹೀಗೆ ಪಂಚಮಹಾನಾಗಕನ್ನಿಕಾ ದುರ್ಗಾ ಕ್ಷೇತ್ರಗಳು ಎಲ್ಲರನ್ನೂ ಹರಸುತ್ತಾ ಭಕ್ತರನ್ನ ಕಾಯುತ್ತಿವೆ. ಇನ್ನು ಹಿರಿಯವಳಾದ ದೇವರತಿ ರಾಜ್ಯಕ್ಕೆ ಒಡತಿಯಾದ್ದರಿಂದ ಅವಳನ್ನು ಅರಸಮ್ಮ ಎಂದು ಕರೆದ ಕಾರಣ ಈ ಊರು ಮುಂದೆ ಅರಸಮ್ಮನಕಾನು ಎಂದು ಪ್ರಸಿದ್ಧಿಯನ್ನು ಪಡೆಯಿತು. ಇಲ್ಲಿ ದೇವರತಿ ಆದಿಶಕ್ತಿ ದುರ್ಗೆಯ ಜೊತೆಯಲ್ಲಿ ನೆಲೆಸಿ ನಾಗಕನ್ನಿಕಾ ದುರ್ಗಾಪರಮೇಶ್ವರಿ ಎಂಬ ಅನ್ವರ್ಥಕ್ಕೆ ಕಾರಣವಾಯಿತು. ಹುತ್ತವನ್ನು ಸೇರಿಕೊಂಡ ದೇವರತಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರೊಂದಿಗೆ ಪೂಜೆಯನ್ನು ಸ್ವೀಕರಿಸಲಾರಂಭಿಸಿದಳು. ನಾಗ ಮತ್ತು ದುರ್ಗೆ ಒಂದೇ ಗರ್ಭಗೃಹದಲ್ಲಿ ಪೂಜಿತವಾಗುವ ಪರಮಪುಣ್ಯ ಕ್ಷೇತ್ರವೆಂಬ ಹೆಗ್ಗಳಿಕೆ ಈ ಕ್ಷೇತ್ರಕ್ಕಿದೆ. ಈ ದೇಗುಲವು ವಿಶಾಲವಾಗಿ ಪ್ರಕೃತಿಯ ನಡುವೆ ನಿರ್ಮಾಣಗೊಂಡಿದ್ದು, ದೇಗುಲದ ಪೂರ್ವ ದಿಕ್ಕಿನಿಂದ ಸುತ್ತುಪವಳಿಯನ್ನು ದಾಟಿ ಮುಂದುವರೆದರೆ ಅಮ್ಮನವರ ದಿವ್ಯ ಶಿಲಾಮಯ ಗರ್ಭಗುಡಿಯನ್ನು ಕಾಣುತ್ತೇವೆ. ಅಲ್ಲದೆ ದೇವಿಯ ಮುಂಭಾಗದಲ್ಲಿ ತೀರ್ಥಮಂಟಪವನ್ನು ಕಾಣಬಹುದು. ದೇಗುಲವು ಶಿಲಾಮಯವಾಗಿ ನಿರ್ಮಾಣಗೊಂಡಿದ್ದು ಒರಟು ಶಿಲೆಯಿಂದ ಸುಂದರವಾಗಿ ರಚನೆಯಾಗಿದೆ.
ಗರ್ಭಗುಡಿಯಲ್ಲಿ ಎತ್ತರವಾದ ವಲ್ಮಿಕವಿದ್ದು ಅದರ ಮುಂಭಾಗ ದುರ್ಗೆಯ ಬಿಂಬವನ್ನು ಕಾಣಬಹುದು. ಇನ್ನು ಅದೇ ವಲ್ಮಿಕದ ಹಿಂಭಾಗ ನಾಗದೇವರ ಸನ್ನಿಧಾನವನ್ನು ಕಾಣಬಹುದು. ಗರ್ಭಗುಡಿಯನ್ನು ಸುತ್ತುವರೆದು ಮುಂದೆ ನಡೆದರೆ ನೈಋತ್ಯದಲ್ಲಿ ಶ್ರೀ ಮಹಾಗಣಪತಿಯ ಸನ್ನಿಧಾನವಿದೆ. ಅಲ್ಲಿಯೇ ಪಶ್ಚಿಮದ ದಿಕ್ಕಿನಲ್ಲಿ ನಾಗನ ಸನ್ನಿಧಾನವಿದೆ. ಇಲ್ಲಿ ಹಲವಾರು ಪೂಜಾ ಪುನಸ್ಕಾರಗಳು ಸಂದಾಯವಾಗುತ್ತದೆ. ಇನ್ನು ದೇಗುಲದ ಹೊರಭಾಗದ ಉತ್ತರ ದಿಕ್ಕಿನಲ್ಲಿ ಸತ್ಯದೇವತೆ ಮತ್ತು ಕಲ್ಲುಕುಟ್ಟಿಗ ದೈವಗಳ ಸನ್ನಿಧಿ ಇದೆ. ದೇಗುಲದ ಈಶಾನ್ಯದಲ್ಲಿ ಚೌಡೇಶ್ವರಿ ದೇವಿಯ ಸಾನ್ನಿಧ್ಯವಿದೆ. ಈ ದೇಗುಲಕ್ಕೆ ನಾಗರ್ತಿ ಮತ್ತು ಚೋರಾಡಿ ಸನ್ನಿಧಾನಗಳು ಅನತಿ ದೂರದಲ್ಲಿದೆ. ಈ ದೇಗುಲದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಮಣದಂದು ಗೆಂಡ ಸೇವೆ ಮತ್ತು ಮಹಾ ಉತ್ಸವಗಳು ಸಂಪನ್ನಗೊಳ್ಳುತ್ತದೆ. ಅಂದು ಸಹಸ್ರಾರು ಭಕ್ತರು ಅಮ್ಮನವರ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಈ ಸುಸಂದರ್ಭದಲ್ಲಿ ಪಂಚನಾಗ ಕನ್ಯಕೆಯರ ಕ್ಷೇತ್ರ ದರ್ಶನ ಮಾಡುವುದು ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ. ಅಂದರೆ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿಯ ದರ್ಶನ ಮಾಡುವುದು ಅತಿ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಅಲ್ಲದೆ ಮಕರ ಸಂಕ್ರಮಣ ದಿನ ಈ 5 ಕ್ಷೇತ್ರವನ್ನು ದರ್ಶನ ಮಾಡುವುದು ಅತಿ ಸೂಕ್ತ. ಅಂದು ಎಲ್ಲ ದೇಗುಲದಲ್ಲೂ ವಿಶೇಷ ಉತ್ಸವಗಳಿರುವುದರಿಂದ ಭಕ್ತರು ಎಲ್ಲ ಕ್ಷೇತ್ರವನ್ನು ಒಂದೇ ದಿನದಲ್ಲಿ ನೋಡುವ ಸೌಭಾಗ್ಯ ಸಂಪನ್ನಗೊಳ್ಳುತ್ತದೆ. ಇನ್ನುಳಿದ ದಿನಗಳಲ್ಲಿ ಮೊದಲ 3 ದೇಗುಲಗಳಲ್ಲಿ ಕ್ರಮಬದ್ಧ ಪೂಜೆ ಸಮಯಕ್ಕೆ ಬದ್ಧವಾಗಿ ನಡೆಯುತ್ತದೆ. ಭಕ್ತರಿಗೆ ಎಲ್ಲ ಸಂದರ್ಭದಲ್ಲೂ ದೇವರ ದರ್ಶನ ಮಾಡುವುದು ಕಷ್ಟ. ದೇಗುಲದಲ್ಲಿ ತುಲಾಭಾರ ಸೇವೆ, ಕುಂಕುಮಾರ್ಚನೆ ಮಾತ್ರವಲ್ಲದೆ ಹಲವಾರು ಸೇವಾದಿಗಳು ನಡೆಯುತ್ತದೆ. ವಿಶೇಷ ಉತ್ಸವಗಳಂದು ಮಧ್ಯಾಹ್ನ 1 ಗಂಟೆಯ ತನಕ ದೇಗುಲ ತೆರೆದಿರುತ್ತದೆ. ಇನ್ನುಳಿದ ದಿನಗಳಲ್ಲಿ ಬೆಳಗ್ಗೆ ಸರಿಸುಮಾರು 10ರ ತನಕ ತೆರೆದಿರುತ್ತದೆ. ಹೀಗಾಗಿ ಇಲ್ಲಿನ ಸರಿಯಾದ ಮಾಹಿತಿಯನ್ನು ಪಡೆದು ದೇವರ ದರ್ಶನಕ್ಕೆ ಬರುವುದು ಸೂಕ್ತ. ಈ ದೇಗುಲವನ್ನು ತಲುಪಲು ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು 48 ಕಿಲೋಮೀಟರ್, ತಾಲೂಕು ಕೇಂದ್ರ ಕುಂದಾಪುರದಿಂದ ಸರಿಸುಮಾರು 42 ಕಿಲೋಮೀಟರ್, ಮುಖ್ಯ ನಗರ ಶೇಡಿಮನೆಯಿಂದ ಕೆಲವೇ ಕಿಲೋಮೀಟರ್ ಅಂತರವಿದೆ. ಕುಂದಾಪುರದಿಂದ ಬರುವವರು ಶೇಡಿಮನೆ ತಲುಪಿ ಅಲ್ಲಿಂದ ದೇಗುಲವನ್ನು ತಲುಪಬಹುದು. ಇದು ಅತ್ಯಂತ ದಟ್ಟ ಕಾನನ ಪ್ರದೇಶವಾದ್ದರಿಂದ ಊಟೋಪಚಾರಕ್ಕೆ ನೀವು ಹತ್ತಿರದ ನಗರವನ್ನು ಅಥವಾ ಮಂದಾರ್ತಿ ಇನ್ನಿತರ ಕ್ಷೇತ್ರವನ್ನು ಅವಲಂಬಿಸಬಹುದು. ಬಸ್ಸಿನ ವ್ಯವಸ್ಥೆ ಇದ್ದು ಭಕ್ತರು ಬಸ್ಸಿನ ಮೂಲಕ ಅಥವಾ ತಮ್ಮ ಸ್ವಂತ ವಾಹನದಲ್ಲೂ ತೆರಳಬಹುದು. ಬಸ್ಸಿನಲ್ಲಿ ತೆರಳುವವರು ಶೇಡಿಮನೆಯನ್ನು ತಲುಪಿ ಅಲ್ಲಿಂದ ಆಟೋ ಮೂಲಕ ದೇಗುಲಕ್ಕೆ ತೆರಳಬಹುದು. ಪರಶಿವನ ಮಡದಿ ಪಾರ್ವತಿಯ ಜೊತೆಯಲ್ಲಿ ನೆಲೆಸಿ ನಾಗಕನ್ಯಕೆ ಎಂಬ ಅಭಿಧಾನದಿಂದ ಪೊರೆವ ದೇವರತಿಯ ಜೊತೆಗೆ ಶ್ರೀ ದುರ್ಗೆಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿ. ನಮಸ್ಕಾರ.